ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಯಮನಪ್ಪ ಸಂಗಪ್ಪ ಗುಡಿಯಿಂದನೇ ಅಂತ ಹೇಳ್ರಿ. ನಾನು ಚಿನ್ನಾಪುರಷ್ಟಿ ಗ್ರಾಮದಲ್ಲಿ ಇರ್ತೇನೆ. ಮೊದಲನೇದಾಗಿ ಚಿನ್ನಾಪುರಷ್ಟಿ ಗ್ರಾಮದ ಶರಣಬಸವೇಶ್ವರ ಮತ್ತು ಹನುಮಂತೇವರು ಮತ್ತು ದುರ್ಗಾದೇವಿ ನೆನೆಸುತ್ತಾ ಮೊನ್ನೆ ಆದ ಘಟನೆ ಬಗ್ಗೆ ನಾನು ಒಂದು ಎರಡು ಮಾತು ಮಾತಾಡ್ತೀನಿ. ನನ್ನ ಕಾಕನವರು ಹನುಮಂತ ಮೇಲಿನ ಮನೆಯವರು 26/2/2026 ನಿಧನ ಹೊಂದಿದರು. ಮಾಜಿ ಸೈನಿಕರು. ಅವತ್ತಿನ ದಿವಸ ಸ್ವಲ್ಪ ಗಲಾಟೆ ಆಗಿತ್ತು. ಅದು ಹೋಟೆಲ್ ಸಂಬಂಧ ಮತ್ತು ಬಂದಿತ್ತು. ಅಂಗಡಿಕಾರರಿಗೆ ಮತ್ತು ಹೋಟೆಲ್ನವರಿಗೆ ಇವರು ಬಂದಿತ್ತು. ನಾವು ನಮ್ಮ ಗ್ರಾಮದಲ್ಲಿ ಎಲ್ಲ ಜನರು ಒಂದೇ ತಾಯಿ ಮಕ್ಕಳಂಗಿದ್ದೀವಿ. ಯಾರೂ ಭಿನ್ನ ಅಭಿಪ್ರಾಯ ನಮ್ಗೆ ಯಾರಿಗೂ ಇಲ್ಲ. ಆ ಜಾತಿ ಈ ಜಾತಿ ಅಂತ ಇಲ್ಲ ಏನ್ರಿ. ಇಷ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಅವತ್ತು ದಿನ ಅದು ಹೋಟೆಲಿಗೆ ಹೋದಾಗ ಬಂದಿದ್ದಕ್ಕೆ ಅವ್ರಿಗೆ ನೀರು ಅಡಿಕೆ ಆದಾಗ ನೀರು ತೊಗೊಳಕ್ಕೆ ಹೋದಾಗ ಅದು ಸಮಸ್ಯೆ ಆಗೈತಿ. ಅದು ನಮ್ಮ ಊರಿನವ್ರು ಯಾರೂ ಮಾಡಿಲ್ಲ. ಹೋಟೆಲ್ ಆಗಿತ್ತು. ಈಗ ಅವ್ರಿಗೂ ಹೇಳ್ಯಾರ ಹೋಟೆಲ್ ಎಲ್ಲ ನಾವು ಚೆನ್ನಾಗಿ ನೀವು ಯಾರ ಸಮಸ್ಯೆ ನಾವು ಹೋಟೆಲ್ ತೆಗಿತೀವಿ ಅಂದಾರ. ಎಲ್ಲರೂ ಒಗ್ಗಟ್ಟಾಗಿರಮಂತ ಅವರು ಹೇಳ್ಯಾರ. ನಾವು ಹಂಗದೀವಿ. ತಲೆಮಾರಿಂತ್ರನೂ ನಮ್ಗೆ ಯಾರೂ ಊರಾಗ ಯಾವ ಜಾತಿಯವ ಈ ಜಾತಿ ಅಂತ ಯಾರೂ ಮಾತಾಡಿಲ್ಲ. ನಾವೆಲ್ಲರೂ ಒಂದೇ ತಾಯಿ ಇದ್ದಂಗೆ ಅದೀವಿ. ಯಾವಾದಾಗೂ ನಮಗೆ ಭೇದ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ನಾವೆಲ್ಲರೂ ಒಳ್ಳೆ ಥರ ಇದೀವಿ. ನಮ್ಗೆ ಏನೋ ಸಮಸ್ಯೆ ಆದರೂ ಕೂಡ ಅವರು ಯಾವಾಗ ಆಗಲಿ ನಮಗಿಂದ ಬಂದು ಸಪೋರ್ಟಾಗಿ ಅವ್ರು ಮಾಡಾಕತ್ತಾರ. ಹಂಗೆ ಮಾಡ್ತಾರಂತ ನಾನು ಇಷ್ಟು ಮಾತು ಹೇಳ್ತೀನಿ. ಯಾವತ್ತು ಮಾಜಿ ಸೈನಿಕರಾದರೂ ಕೂಡ ನಮ್ಮ ಕಾಕಾಗ ಅಧಿಕಾರಿಗಳು ಏನು ಗೌರವ ಸಲ್ಲಿಸ್ಬೇಕಿತ್ತು ಬಂದು ಎಲ್ಲ ಅಧಿಕಾರಿಗಳು ಬಂದು ಅವತ್ತಿನ ದಿನ ಅವ್ರದ್ದೇನು ಅಧಿಕಾರಿಗಳು ಏನು ಮಾಡ್ಕೊಳೋದು ಅವ್ರದ್ದು ಎಲ್ಲ ರೂಪರೇಷೆ ಮಾಡಿ ಅವ್ರು ಸಲ್ಯೂಟ್ ಹೊಡೆದು ನಮ್ಮ ಕಾಕ ಗೌರವ ಕೊಟ್ಟಾರ. ಅದು ಒಳ್ಳೆತನ ಅವ್ರು ಮಾಡ್ಯಾರ ಅಂತೇಳಿ ಇಷ್ಟು ಹೇಳ್ತೀನಿ. ಮತ್ತು ನಾವು ಯಾರೂ ಹಂಗಿಲ್ಲ. ಊರನವ್ರು ಕೂಡ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅವರು ಚೆನ್ನಾಗದಾರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ನಮ್ಮ ಮನೆ ಹೆಸರು ನಮ್ಮಪ್ಪ ರೀ. ಈಗ ಇದು ಬದ್ಲಾರ್ ಇದು ಮಾಡ್ಯಾರ್ರಿ ಸರ್. ನಮ್ಗೆ ಅವ್ರಿಗೆ ಏನು ಬಂದಿಲ್ಲ ರೀ. ಯಾರ ದಲಿತರು ತೀರ್ಕೊಂಡ್ರ ಅಂಗಡಿ ಹ್ಞೂ ರೀ ಮುಚ್ತಾರ್ರಿ. ಆದ್ರೆ ಮತ್ತೆ ಎಲ್ಲ ಚಲೋ ಹೊತ್ನ್ಯಾಗ ಅದೀವಿ ಬಿಡ್ರಿ. ಅವರು ನಾವು ಸಮಸ್ಯೆ ನೀರಿನ ಸಲಗೇನ ಸಮಸ್ಯೆ ಮಾಡ್ಯಾರ ನೋಡ್ರಿ. ನಮ್ ದುಃಖದಾಗ ನಾವ್ ಅದೀವಿ. ನಮ್ಮ ಹುಡುಗರಾದ್ರು ಯಾರು ಅಂದಿಲ್ರಿ. ನಮ್ಗೆ ಬೆಳಿಗ್ಗೆ ಗೊತ್ತಾಗೈತ್ರಿ. ಮತ್ತೆ ಅಂದಿರ್ಬೋದ್ರಿ ನಮ್ಮ ಮಕ್ಕಳದು ತಪ್ಪೈತೆ ಅಂತ ಹೇಳ್ತೀವಿ ನಾವು. ಇಲ್ಲ ಅಂತ ಹೇಳಂಗಿಲ್ರಿ. ನಾವು ಹಿರಿಯರಾದ್ರೆ ಯಾರು ಹೋಗಿ ಅಂದಿಲ್ರಿ. ನಾವು ಹೆಣ್ಮಕ್ಳಾದ್ರೆ ಯಾರು ಅಂದಿಲ್ರಿ. ಹೇಳ್ಯಾರ ಸಾಕು ಇಷ್ಟ ರೀ. ನಮ್ಗೆ ಮತ್ತೇನಿಲ್ಲ. ಬಂದರಿಗೆ ಮಾಡ್ಕೊಡ್ಬೇಕ್ರಿ. ದಲಿತರ ಅಂದ್ರೆ ಅವ್ರನ್ನ ಬೇರೆ ರೀತಿ ನೋಡ್ತಾರ, ದೂರ ಇಡ್ತಾರ ಅನ್ನೋ ಮಾತುಗಳು ಕೇಳಿ ಬಂದಿವ್ರಿ. ಅದಕ್ಕೆ ನಮ್ದು ತೀರ್ಕೊಂಡ್ರ ತರ್ತೀವಿ, ನಿಮ್ದು ತೀರ್ಕೊಂಡ್ರ ತೆಗಿತೀವಿ ನಾವು. ನೀವು ತೊಂದ್ರೆ ಕೊಡಂಗಿಲ್ಲ ಅಂತ ಒಪ್ಪಿಕೊಂಡ್ರಿ. ಚೂಡ ಚಾ ಎಲ್ಲ ಮಾಡಿರ್ತಾರೆ. ಅವ್ರು ತಿನ್ನಲ್ರಿ. ದೇವ್ರು ಕಟ್ಕೊಂಡವ್ರು ಇರ್ತಾರೆ, ಬಂದಿರ್ತಾರೆ. ಅವ್ರು ತಿನ್ನಂಗಿಲ್ರಿ. ಹೊರಗೆ ಹೋಗಿ ನಾವು ನಾಷ್ಟ ಮಾಡಿ ಬರ್ತೀವಿ ಅನ್ನೋದು ಇರ್ತೈತ್ರಿ ಅವ್ರಿಗೆ. ಇದು ಅಂಗಡಿಲಿದ್ದಾನೆ ಸಮಸ್ಯೆ ಆಗೈತಿ. ಮತ್ತೇನಿಲ್ಲ ಸರ್. ತೆಗಿತೀವಿ ಅಂತ ಹೇಳ್ಯಾರ. ತೆಗಿತೀವಿ ಅಂದ್ರೆ ಆತ್ ಬಿಡ್ರಿ ಒಪ್ಪಿಗೆಂದಾಗ. ಮತ್ತೆ ಅವ್ರಿಗೆ ನಮ್ಗೆ ಏನೂ ಬಂದಿಲ್ರಿ. ಮತ್ತೆ ಅವ್ರ ನಿಂತು ಯಾವ್ದಾದ್ರು ಮಾಡ್ತಾರ್ರಿ. ದಲಿತರು ತಿರ್ಕೊಂಡ್ರ ಮುಗಿಸ್ತಾರೋ ಏನು ಇಡೀ ಸಮಾಜದ ಯಾರೋ ತಿರ್ಕೊಂಡ್ರು ಮುಗಿಸ್ತಾರ ಅಂಗಡಿ? ದಲಿತರು ತಿರ್ಕೊಂಡ್ರ ಅಷ್ಟ ಮುಗಿಸ್ತಿದ್ರಿ. ಈಗ ಎಲ್ಲ ತೆರಿತೀವಿ ಅಂತ ಹೇಳ್ಯಾರ. ಹ್ಞೂ ಒಪ್ಪಿಗೆಂದಾರ ಅಂತ್ರಿ. ನಮ್ಗ ಅವ್ರಿಗೆ ಏನ್ ಬಂದಿಲ್ರಿ ಸರ್. ನಾವು ಸತ್ರು ತೆಗಿತೀವಿ, ನೀವು ಸತ್ರು ತೆಗಿತೀವಿ. ಇನ್ಮ್ಯಾಗ ತೆಗೋದು ಸಾಕ್ರಿ. ಸಹಕಾರ ಕೊಟ್ರ ನಮ್ಗೆ ಏನು ಅಭ್ಯಂತರ ಇಲ್ರಿ. ಅವ್ರಿಗೆ ನಮ್ಗೆ ಏನ್ ದ್ವೇಷ ಅನ್ನೋದಿಲ್ಲ ಸರ್. ದಲಿತರು ಬಲಿತರು ಅಂತ ಊರಾಗ ಯಾರು ಏನೋ ಅನ್ನಲ್ರಿ. ಆ ಥರ ಏನಿಲ್ಲ. ಭೇದ ಭಾವನ ಯಾವಾಗ್ಲೂ ಮಾಡಿಲ್ ಬಿಡ್ರಿ ನಾವು. ಸಮಸ್ಯೆ ಬಂದಿದ್ದಿಲ್ರಿ. ಇಷ್ಟು ವರ್ಷ ಆದ್ರೂ ಅಜ್ಜ ಮುದ್ದೆ ಕಾಲಿಂದ್ರ ಹಂಗ ಅದೇವ್ರಿ. ಎಲ್ಲಾರು ಒಂದ ಇದ್ದಂಗ ಅದೇವ್. ಏನ್ ಪ್ರಾಬ್ಲಮ್ ಇಲ್ಲ. ಈಗ ಯಾರೇ ತೀರ್ಕೊಂಡ್ರು ಕೂಡ ಅಂಗಡಿ ಓಪನ್ ನಮ್ ಹಿರಿಯರ್ ಅದ್ರಿ. ಎಲ್ಲಾರು ಹಿರಿಯರ್ ನಮ್ಗೆ ಇದನ್ ಮಾಡ್ರ. ನಾವೆಲ್ಲಾರು ನೀವ್ ಹೆಂಗಿರ್ತೀವಿ ಹಂಗ ಇರ್ತೀವಪ್ಪ. ನಾವು ಹಂಗ ಎಲ್ಲಾರು ಕೂಡ ಒಗ್ಗಟ್ಟಾಗಿರಮ್ಮ ಅಂತ ಹೇಳ್ಯಾರ. ಮೊದಲಾರು ಹಂಗ ಅದಾರ ಅವ್ರು. ಎಲ್ಲಪ್ಪ ಏನಿಲ್ರಿ. ಅದು ಬಂದ್ ಮಂದಿನ ಗಲಾಟೆ ಮಾಡ್ಯಾರ್ರಿ. ನಾವು ಓನ್ಕರ್ ಸಮಾಜ ತಲೆ ಇಲ್ಲೇ ಇದ್ವಿ. ಇದ್ರ ಸಲಾಗಿದ್ದ ನಾ ಗಲಾಟೆ ಮಾಡಿ ಹೋಗ್ಬಿಟ್ರ. ನೀವು ಹೇಳಿಲ್ಲ ಬಂದು ಅಂತ ನಮ್ಮನ್ನ ಬೇದ್ರ. ನಾವು ಇದು ಸಮಾಜದ ಸಲಾಗಿ ಇಲ್ಲೇ ಇದೀವ್ರಿ. ನಾವು ಅದಾಗ ಬರೋದಾಗಲಿಲ್ಲ ಅಂತೇಳಿ ಅಂದಿವ್ರಿ. ಮತ್ತು ಅಂಗಡಿನ ತೆರಿತೀವಿ ಅಂತಂದಾರಿ. ನಾವು ಸತ್ರು ತೆರೆನ ಚಂದಾಗ ಹೋಗೋಣ ಅಂತ ಹೇಳ್ಯಾರಿ. ಏನಿಲ್ರಿ. ಸುಳ್ಳ ಅನ್ಲಾರ್ದ ನಾವ್ಯಾಕ ಅನ್ನಕ್ ಹೋಗೋಣ. ಈಗ ಕಿರಿಕಿರಿ ಮಾಡಿದ್ರ ನಾವು ಇಷ್ಟು ದಿನ ಆದ್ರೂ ಏನೋ ಅವ್ರಿಗೆ ನಮ್ಗ ಭೇದ ಭಾವನೆ ಇಲ್ಲ. ಸುಳ್ಳ ಹೇಳಿ ಸರ್. ಏನು ಚಿನ್ನಾಪುರದಲ್ಲಿ ನಡೆದಂತ ಘಟನೆ ಏನು ಸರ್? ನಮ್ಮ ಘಟನೆ ಕರಿ ಏನೂ ಇಲ್ರಿ. ಅವ್ರಿಗೆ ನಮ್ಗೆ ಕರಿ ಏನೂ ಬಂದಿಲ್ಲ. ಇದು ಮೊನ್ನೆ ಇದ್ರ ಘಟನೆ ಆದದ್ದು ಇದು
ನಾವು ಅವರು ಅಣ್ಣ ತಮ್ಮರು ಇದ್ದಾಗ ಇದೀವಿ. ಎಲ್ಲದಕ್ಕೂ ಅವ್ರಿಗೆ ನಾವು ಕಿವಿ ನಮ್ಮದಕ್ಕೆ ಅವ್ರು ಬರ್ತಿರ್ತಾರ. ಏನೂ ಸಮಸ್ಯೆ ಇಲ್ಲ. ಮತ್ತು ಅವ್ರು ಆರೋಪಗಳನ್ನ ಮಾಡಿದ್ರಲ್ಲ ಸರ್, ಯಾವ ಕಾರಣಕ್ಕೆ ಮಾಡಿದ್ರು ಅವರು ಅವತ್ತಿನ ದಿನದಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿದ್ರಿ ಅವರು, ಅಂಗಡಿ ಸಂಬಂಧ ಇದನ್ನು ಮಾಡಿಕೊಂಡ್ರು ಅವರು. ಆದರೂ ನಾವು ಭಾಳ ತಾಳ್ಮೆದಿಂದ ತಡೀವಿ ಅವತ್ತಿನ ಇದಕ್ಕೆ. ದಲಿತರು ತೀರ್ಕೊಂಡಾಗ ಅಂಗಡಿ ಬಂದ್ ಮಾಡ್ತಾರ, ಅದು ಮಾಡ್ತಾರೆ, ಇದು ಮಾಡ್ತಾರ ಅಂತ ಆರೋಪಗಳು ಮಾಡಿದ್ರು. ಅದಕ್ಕೇನು ಹೇಳ್ತೀರಿ ಸರ್? ಕೂಡ ಹಂಗೇನ್ರ ನಡೀತದೆ ನೋಡ್ರಿ, ಯಾರು ಸತ್ರು ನಮ್ಮ ಊರಾಗಾರ ಮತ್ತೆ ಬಂದ ಮಾಡೀವಿ ನಾವು. ಅವ್ರು ಇದಾದರೂ ಬಂದ್ ಮಾಡೀವಿ, ನಮ್ಮ ಇದ್ರೊಳಗಾದರೂ ಬಂದ್ ಮಾಡೀವಿ ನಾವು. ಏನು ಚಲೋ ಇಟ್ಟಿಲ್ಲ, ಕೇಳ್ರಿ ಬೇಕಾರೆ ಅವ್ರನ್ನ. ನಿಮ್ಗೆ ಅವ್ರಿಗೆ ಏನೋ ಡಿಫ್ರೆನ್ಸ್ ಇಲ್ರಿ? ಏನೂ ಇಲ್ರಿ. ಈಗ ಕೇಳ್ರಿ. ಹೇಳಿ ಸರ್, ತಮ್ಮ ಹೆಸರು ಹೇಳ್ರಿ ಫಸ್ಟ್. ನನ್ನ ಹೆಸರು ಬಸವರಾಜ್ ಜಾಲಿಹಾಳ್. ಏನು ಜಿನ್ನಾಪುರ ಇನ್ಸಿಡೆಂಟ್ ಏನು ಸರ್ ಅದು? ಏನಿಲ್ರಿ, ನಾವು ಮತ್ತು ಆ ಸಮಾಜದವರು ಸಾಮರಸ್ಯಲಿಂತ್ರ ಅದೀವಿ. ನಮ್ಮ ಹೊಲ್ಮನಿಗೆ ಅವ್ರು ಬರ್ತಾರೆ, ಅವ್ರ ಹೊಲ್ಮನಿಗೆ ನಾವು ಹೋಗ್ತೀವಿ. ಎಲ್ಲ ಒಂದು ಒಳ್ಳೆ ಬಾಂಧವ್ಯಲಿಂತ್ರ ಅದೀವಿ. ಅವತ್ತಿನ ದಿವಸ ಯಾರೋ ಒಂದಿಬ್ಬರು ಬೇರೆ ಊರನ್ನವ್ರು ಬಂದು ಈ ಥರ ಗಲಾಟೆ ಮಾಡ್ಯಾರ. ಅದನ್ನ ಬಿಟ್ರೆ ನಮ್ಗೆ ಅವ್ರಿಗೆ, ಆ ಸಮಾಜದವ್ರಿಗೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಒಂದು ಸಹಬಾಳ್ವೆಲಿಂತ್ರ ನಾವು ಹೊಂಟೀವಿ. ಆದ್ರೆ ಅವತ್ತಿನ ದಿವಸ ಯಾರೋ ಒಬ್ಬರು ಮಾಡಿದಂಥದ್ದು ಇಡೀ ರಾಜ್ಯಾದ್ಯಂತ ನಮ್ಮೂರ ಹೆಸರನ್ನು ಕೆಡಿಸ್ಯಾರ. ಅದು ನಮ್ಗೆ ಭಾಳ ನೋವಾಗೈತಿ. ಒಬ್ಬರು ಕನ್ನಡ ಲೈವ್ ಅಂತ ಬರ್ತಾ ಇದೆ, ಇದ್ರೊಳಗೆ ಮಾತಾಡ್ಯಾರ ಅವರು. ಈನ ಮನಸ್ಥಿತಿ, ಈನ ಕೃತ್ಯ ಅಂತಾರೆ. ಮತ್ತು ಈಗ ಆಲ್ರೆಡಿ ತಾವು ಆ ಸಮಾಜದವ್ರಿಗೆ ಕೇಳಿರಿ, ಮಾಜಿ ಸೈನಿಕರ ಅವಮಾನ ಮಾಡಿವಿ ಅಂತ ನಿಮ್ಮ ಮಾಧ್ಯಮದೊಳಗೆ ಬರುತ್ತೆ. ನಾವು ಯಾವುದೇ ರೀತಿ ಮಾಡಿಲ್ಲ. ಮತ್ತು ಆ ಪ್ರಕಾರ ಅವರು ಸೈನಿಕರ ಹೆಣ್ಮಗಳ ನಿಮಗೆ ಹೇಳಿಕೆ ಕೊಟ್ಟಾಳ, ಆ ರೀತಿ ಏನಾಗಿಲ್ಲ ಅಂತೇಳಿ. ಆದರೂ ಮಾಧ್ಯಮ ಒಂದು 2-3 ಮಾಧ್ಯಮದವರು ಊರ ಹೆಸರನ್ನು ಭಾಳ ಕೀಳವಾಗಿ ಮಾತಾಡ್ಯಾರ. ಅದು ಆ ರೀತಿ ಆಗಬಾರ್ದು. ಮಾಧ್ಯಮದವರು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಆಗಬೇಕು. ಅದನ್ನು ಬಿಟ್ಟು ಸಾಮರಸ್ಯನ ಕದಡುವಂಥ ಕೆಲಸ ಆಗಬಾರ್ದು ಅಂತಂದು ತಮ್ಮ ಮಾಧ್ಯಮದವ್ರ ಹತ್ರ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಮಂಜುನಾಥ್ ಅಂತಂದು. ನಾವು ಚಿನ್ನಾಪುರ ವಾಸಿಗಳು. ನಾವು 40 ವರ್ಷದವ್ರು ಅದೀವಿ. ನಾವು 40 ವರ್ಷದಿಂದ ಇಲ್ಲಿವರೆಗೂ ಯಾವತ್ತೂ ಯಾವ ಸಮಾಜದವ್ರು ಯಾವ್ಯಾವ ಸಮಾಜದವ್ರಿಗೆ ಎಂದೂ ಜಗಳ ಬಂದಿಲ್ಲ. ನಾವು ಎಂದೂ ಸಮಾಜದ ಬಗ್ಗೆ ಯಾರೂ ಹೊಡೆದಾಡಿಲ್ಲ, ಯಾವುದೂ ಮಾತಾಡಿಲ್ಲ. ಬಂದಂಥ ಒಂದು 2-3 ಕಿಡಿಗೇಡಿಗಳಿಗೆ ದಗದ ಮಾಡಿಬಿಟ್ರು. ಅದು ನಮಗೆ ಭಾಳ ಬೇಜಾರಾಗೈತಿ. ಬೇರೆ ಊರವ್ರು ಬಂದು ಹಿಂಗೈತೆ ಮಾಡ್ಬಿಡ್ದು. ಆದ್ರೆ ಮಾಧ್ಯಮದವರು ಇಲ್ಲಿ ಹೇಳಿದ್ರೆ ಇದೇ ತೋರಿಸಿದ್ರು ನಮ್ಮ ಊರು ಹಿರಿಯರು. ಆ ಮಾಧ್ಯಮದವರು ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಆ ರಿಪೋರ್ಟ್ರಿಗೆ, ದಯವಿಟ್ಟು ನೀವು ಊರಿಗೆ ಬರ್ರಿ, ಸತ್ಯತೆಗಳನ್ನು ಕೇಳ್ಕೊರಿ, ಆಮೇಲೆ ನೀವು ರಿಪೋರ್ಟ್ ಮಾಡಿರಿ. ಯಾಕಂದ್ರೆ ನೀವು ಮಾಡಿರೋ ರಿಪೋರ್ಟಿಗೆ ಅವ್ರಿಗೆ ನಮಗೆ ಏನೂ ಇಲ್ಲಾರ್ದನ ಇದು ಭಯಂಕರ ಸುಳ್ಳು ಸುದ್ದಿ ಆಗ್ಬಿಡ್ಸ್ಬಿಟ್ರು. ಅಂಗಡಿನೂ ಬಂದ್ ಮಾಡಿಲ್ಲ, ಯಾರು ಸತ್ತಾಗ ಯಾವುದೂ ದೂರಿಲ್ಲ. ಅವರು ದಲಿತರು, ಅವರು ಯಾವುದೋ ವಿಚಾರ ಬಂದೇ ಇಲ್ಲ. ಇಲ್ಲಿ ನಾವೆಲ್ಲರೂ ಚಲೋನ ಅದೀವಿ. ಅವ್ರನ್ನ ಕೇಳ್ರಿ, 10 ಸತ ಕೇಳ್ರಿ, ಹೆಣ್ಮಕ್ಳನ್ನ ಕೇಳ್ರಿ. ಮತ್ತು ಇನ್ನೊಂದು, ಆ ಮಾಜಿ ಸೈನಿಕರು ಸತ್ತಾಗ ಊರಿನ ಹಿರಿಯರು ಹೋಗಿ ಹಾರಾಯಕ್ಕೆ ಬಂದಾರ. ನಮ್ಮ ಊರಿನ ಹೆಣ್ಣು ಮಕ್ಕಳು ಹೋಗಿ ಕುಂತು ಬಂದಾರ. ಅವ್ರನ್ನ ಕೇಳ್ರಿ, ಸುಳ್ಳು ಹೇಳಲ್ಲ. ಅವ್ರಿಗೆ ಯಾರು ಸತ್ತಿಲ್ಲ, ಯಾರ ಸಾಯ್ಲಿ, ನಮ್ಮ ಊರಾಗ ಹೋಗ್ಯಾರ. ನಾವು ಅವ್ರಿಗೇನು ಗೌರವ ಕೊಡ್ಬೇಕು ನಾವು ಕೊಡ್ತೀವಿ, ನಮಗೇನು ಗೌರವ ಕೊಡ್ಬೇಕು ಅವ್ರು ಕೊಟ್ಟಾರ. ಇವತ್ತು ಇದು ಮತ್ತು ನಾ ಏನು ಹೆಂಗೆ ಹೇಳ್ಬೇಕಂದ್ರೆ, ಸುಳ್ಳು ಸುದ್ದಿನ ಅಭಿಷ್ಕಾಸ ನಮ್ಮ ಇಡೀ ಊರಿನ ಒಂದು ಧಕ್ಕೆ ತರುವಂಥ ಕೆಲಸ ಮಾಡಿದರು. ನಮ್ಮ ಏನು ಇದೈತಲ್ಲ, ನಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವಂಥ ಒಂದು ಕೆಲಸ ಮಾಡಿದರು. ಅದಕ್ಕೆ ಭಾಳ ಬೇಜಾರಾಗೈತೆ ನಮಗೆ. ಇದನ್ನು ಮಾಧ್ಯಮದವ್ರು ಫಸ್ಟ್ ನಾವು ಹೇಳ್ತಿರೋದು, ರಿಕ್ವೆಸ್ಟ್ ಮಾಡ್ಕೊತಿರೋ ಮಾಧ್ಯಮದವ್ರಿಗೆ, ನೀವೇನೋ ಪ್ರಸಾರ ಮಾಡಿರಿ, ಮಾಡ್ತಕ್ಕಂಥವ್ರು ಆ ಊರನವ್ರು ಹೌದಾ, ಅದನ್ನು ಮಾಡಕತ್ತಿರೋ ಸತ್ಯ ಐತೆ ಅಂತ ತಿಳ್ಕೊಂಡು ಮಾಡಿರಿ ದಯವಿಟ್ಟು. ಯಾಕಂದ್ರೆ ನೀವು ಮಾಡಿ ಮುಂದಕ್ಕೆ ಹೋಗ್ತೀರಿ, ನಮ್ದು ಐತೆ, ನಮ್ಮ ಕರ್ತವ್ಯ ಮಾಡ್ತೀವಿ ಅಂತಂದು ಇನ್ನು ಹಿಂದುಳಿದವ್ರಿಗೆ ಭಾಳ ತ್ರಾಸಾಗುತ್ತೆ ಅದು. ಯಾಕಂದ್ರೆ ನಾವು ಯಾವ ಊರಿಗೆ ಹೋದ್ರೆ ಅಥವಾ ನಮ್ಮ ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಟ್ಟೈತಿ ಈಗ ಸಮಾಜದಾಗ. ಇಡೀ ರಾಜ್ಯಾದ್ಯಂತ ಹಂಗಾಚಾರ ಮಾಡುವಂಥ ವ್ಯವಸ್ಥೆ. ಯಾಕಂದ್ರೆ ಅದು ಸುಳ್ಳು ಸುದ್ದಿಗೆ ನಾವು ಅನುಭವಿಸಕತ್ತೀವಿ ನೋವು. ಹಂಗೆ ಆಗ್ಬಾರ್ದು ಅದು. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವ್ದು ಸತ್ಯ ಐತೆ, ಊರಿನ ಹಿರಿಯರು ಅದಾರ, ಆ ಸಮಾಜದವರು ಹಿರಿಯರು ಅದಾರ, ಅವ್ರನ್ನ ಕೇಳ್ಕೋರಿ. ಅದು ಸತ್ಯ ಐತಂದ್ರೆ ನೀವು ಏನು ರಿಪೋರ್ಟ್ ಮಾಡ್ತೀರಿ ಮಾಡಿರಿ, ನಾವು ಏನು ಅವ್ರನ್ನ ಮಾಡ್ರಿ ಇದು ಮಾಡಿ ಅಂತ ಹೇಳಲ್ಲ. ಬಟ್ ಆ ಸತ್ಯ ಇರೋದನ್ನ ನೀವು ತೋರಿಸ್ರಿ ಜನಗಳಿಗೆ. ಅಂದರೆ ನಿಮ್ಮಲ್ಲಿ ನಮಗೆ ನಂಬಿಕೆ ಬರ್ತೈತೆ, ಓ ಇದು ಮಾಡಕತ್ತಾರ ಅಂತ. ಯಾಕಂದ್ರೆ ನಮ್ಮ ಊರವ್ರು ಇಷ್ಟು ಜನ ಇದ್ಕೊಂಡು ನೀವು ಸುಳ್ಳು ಹೇಳಿದ್ರಂದ್ರೆ ಇದನ್ನು ಗೊತ್ತಿಲ್ಲಾರ್ದನ ನಾವು ಅನುಭವಿಸ್ಬಿಟ್ಟಿವಿ. ಈಗ ಇದು ನಮ್ಗೇನು ನಾವು ಮಾಡದೇ ಇರೋ ತಪ್ಪಿಗೆ ನಾವು ಭಾಳ ಅನಿಸ್ಕೊಂಡ್ಬಿಟ್ಟಿವಿ. ಹಂಗೆ ಆಗಬಾರ್ದು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀವಿ. ಮೀಡಿಯಾದವ್ರು ಇದನ್ನು ಮಾತ್ರ ಸ್ವಲ್ಪ
ಪೂರ್ಣವಾಗಿ ವಿಚಾರ ಮಾಡಿ ಮಾಡ್ರಿ. ಅಂತ ಹೇಳಿದ್ರು. ಹ್ಞೂ ಈಗ ನೀವು ಕೂಡ ಈಗ ಯುವಕರು ಹಾಂ, ಅದೊಂದು ಕ್ಲಿಯರ್ ಹೇಳ್ಬಿಡ್ತೀನಿ ನೋಡ್ರಿ. ಈಗ ಏನಾಗ್ಬಿಟ್ಟೈತೆ, ಅಂಗಡಿ ಬಂದ್ ಮಾಡ್ತಾರ, ಇದು ಯಾರ ಗಮನಕ್ಕೂ ಇಲ್ಲ. ಯಾರು ಅವ್ರು ಸಾತ್ರು ಇವ್ರು ಸಾತ್ರು ಅಂಗಡಿ ಬಂದ್ ಮಾಡೋದು ಅದೇ ಉದ್ದೇಶನೇ ಇಲ್ಲ ನಮ್ಮ ಹತ್ರ. ಅದು ಬಂದ್ ಮಾಡೋದೂ ಇಲ್ಲ. ಅವರು ಯಾರ ಸಾಲಿ ಯಾರು ಇರಲಿ ಅವ್ರವ್ರ ವೈಯಕ್ತಿಕ ವಿಚಾರಗಳಿಗೆ ಅವ್ರು ಹೋಗ್ತಿರ್ತಾರ. ಈಗ ನೀವು ಬಂದ್ ಮಾಡ್ರಿ, ಬೇಕಂತ ಬಂದ್ ಮಾಡ್ರಿ, ಬ್ಯಾಡ ಅಂತ ಬಂದ್ ಮಾಡ್ರಿ, ಅದು ಇಲ್ಲ ತಲೆಯಾಗ ಇಲ್ಲ ನಮ್ಗೆ. ಇವ್ರು ಹೇಳಿಂದ ಗೊತ್ತಾಗೈತೆ ನಮಗೂ, ಇದು ಹಿಂಗೈತನ ಅನ್ನೋದು. ಊರಿನ ಹಿರಿಯರು ಅದಾರ, ಅವರು ಹೇಳಿಕೆ ಕೊಟ್ರ ಅದು ಸತ್ಯಕ್ಕೆ ದೂರ, ಅದು ಒಟ್ಟ ಸುಳ್ಳ, ಅದು ಶುದ್ಧ ಸುಳ್ಳದ ಆರೋಪವು. ಯಾರು ಅಂಗಡಿ ಬಂದ್ ಅವು ಅಂದ ಮಾತು ಹೇಳ್ತೀನಿ, ಅಂಗಡಿ ಬಂದ್ ಮಾಡುವಾಗಿದ್ರ ಈ ಜಗಳ ಯಾಕೆ ಹಾಕಿತ್ತು? ಉದ್ದೇಶ ಒಂದ, ಅಂಗಡಿ ಬಂದ್ ಮಾಡಿದ್ವಿ, ಅದ್ರೊಳಗೆ ರಿಪೋರ್ಟ್ನಾಗ ಹೇಳಿಕೆ ಕೊಟ್ರು ಒಬ್ರು, ನಾವು ಬೆಳಿಗ್ಗೆ ಬಂದ್ವಿ 8:30 ಬಂದ್ವಿ, ನಾವು ಸೂಸ್ಲೆ ತಿಂದ್ವಿ, ನಾವೊಂದು ತಿಂದ್ವಿ ಅಂತ ಹೇಳ್ಯಾರಲ್ಲ. ಮತ್ತು ಇದೆಲ್ಲ ಚಲೋ ಐತಲ್ಲ. ಮತ್ತು ಅಂಗಡಿ ಬಂದಿದ್ರೆ ಇದು ಯಾಕೆ ಜಗಳ ಹಾಕಿತ್ತು? ಇಷ್ಟೆಲ್ಲ ಮೀಡಿಯಾದವ್ರು ಯಾಕೆ ಬರ್ತಿದ್ರು? ಬಂದಿರೋ ಕಾರಣನ ಅದಲ್ಲ. ಅಂಗಡಿ ಚಾಲು ಇದ್ದ ಕಾರಣಕ್ಕೆ ಬಂದು ಅದನ್ನ ತೊಗೊಂಡಿಲ್ಲ, ಹೆಚ್ಚಿಗೆ ತೊಗೊಂಡ್ರ ಅಂತ ಆರೋಪ ಮಾಡ್ರಿ. ಅಂಗಡಿ ಚಾಲು ಇರ್ಲಿಕ್ಕಂದ್ರೆ ಹೆಂಗ್ ಮಾಡ್ತಿದ್ರು ಆರೋಪಗಳನ್ನ? ಅವ್ರದ್ದೇನು ಆರೋಪ ಅಂತಂದ್ರೆ ಬೇರೆ ಊರಿಂದ ನಾವು ಮಣ್ಣಿಗೆ ಬಂದಿರ್ತೀವಿ, ಹೌದು, ನಮಗ ಇಲ್ಲಿ ಏನು ಸಿಗ್ಲಿಲ್ಲಪ್ಪ, ಹೊಟ್ಟೆ ಮನ್ಯಾಗ ಅಲ್ಲಿ ಎಲ್ಲಿ ಹೋಗಕ್ ಆಗಲ್ಲ. ಅಟ್ಲೀಸ್ಟ್ ಅಂಗಡಿ ಇತ್ತಪ್ಪ, ಚಾ ಕುಡಿದ್ವಿ, ನೀರ್ ಕುಡಿದ್ವಿ, ನಾಷ್ಟ ಮಾಡ್ತೀವಿ. ಹಾ. ಅಂಗಡಿನ ತೆಗಿಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು, ಎಲ್ಲಿ ಮಾಡ್ಬೇಕು ಅನ್ನೋ ಅವ್ರದ್ದು ಆರೋಪ. ಹೌದ್ರಾ? ಕರೆಕ್ಟ್, ಒಪ್ಕೊಳೋ ವಿಚಾರ ಹೌದು. ಆದ್ರೆ ಅಂಗಡಿಯವರು ಅವತ್ತ ಬಂದ್ ಮಾಡ್ರಿ ಅಂತ ಯಾಕೆ ಅನ್ಕೊಂತೀರಿ? ನಿಮ್ಗೆ ಗೊತ್ತಾಗಿರೋದು ಅವತ್ತ. ಇವತ್ತು ಬಂದದವಲ್ಲ ಅಂಗಡಿ, ಇವತ್ತು ಚಾದ ಅಂಗಡಿ ಇಲ್ಲ. ಇವತ್ತು ನಿಮ್ಗೆ ಚಾ ಕುಡ್ಸೋಕೆ ನಮ್ಮ ಹತ್ರ ಏನೂ ಇಲ್ಲ. ಅವತ್ತು ಯಾರು ಸತ್ರು ಬಂದಿದ್ವಲ್ಲ, ಅವರು ನೋಡ್ಯಾರ ಅದನ್ನ, ಅವ್ರನ್ನೂ ಕೇಳ್ಕೊರಿ. ಇದನ್ನ ನೋಡ್ರಿ, ಚೆನ್ನಾಗಿರೋದನ್ನ ಹಾಳು ಮಾಡುವಂಥ ವ್ಯವಸ್ಥೆ ಆಗಕತ್ತೈತಿ, ಅದು ಆಗಬಾರ್ದು. ಚೆನ್ನಾಗಿರೋದನ್ನ ಹಾಳು ಮಾಡುವಂಥ ವ್ಯವಸ್ಥೆ ಅದು ಆಗಬಾರ್ದು. ಯಾಕಂದ್ರೆ ಊರಾಗ ಎಲ್ಲರೂ ಚಲೋ ಇದೀವಿ ನಾವು. ಇವತ್ತಲ್ಲ, ಗೌಡ್ರು ಇರೋತಕ್ಕಂಥ ಎಲ್ಲ ಸಣ್ಣರ ಕಲೆನೂ ಚೆನ್ನಾಗೇ ಬಂದೀವಿ. ಅದು ಹಂಗೆ ಆಗಬಾರ್ದು. ನಮ್ಮ ಊರನ್ನವ್ರು ನಾವು ಚಲೋ ಇರೋದನ್ನ ಕೆಡಿಸುವಂಥ ವ್ಯವಸ್ಥೆ ಆಗಕತ್ತೈತಿ, ಅದು ಆಗಬಾರ್ದು.